ನಮ್ಮ ಮನೆಯಲ್ಲೇ ನಾ ಈಗ ಒಬ್ಬಂಟಿ ಆಗ್ಬಿಟ್ಟಿನಿ. ಸರಿ. ಇಲ್ಲೋದ್ರೂ ನೆಮ್ಮದಿ ಸಿಕ್ತಲ್ಲ ಅಣ್ಣ. ಅದೇ ಹಂಗೆ ಅಲ್ಲಿ ಅಂತ ಯಾರು ಇದ್ರೆ ಅಲ್ಲೇ ಸಬ್ ರಿಜಿಸ್ಟರ್ ಆಫೀಸ್ನಾಗೆ ಮಾಡಿ ಕಳಿಸ್ತಾರ ಬಿಗಿ ಮಾಡಿ ಅಂತ ಹೇಳಿ. ನಿಮ್ಗೆ ಎಷ್ಟಣ್ಣ ಏಜು? ನಮಗೆ 53 ವರ್ಷ. ಹಲೋ ಹಲೋ ಹೇಳಿ. ಬಿಗೇಶನಾಗ ಹೌದು ಹೌದೌದಣ್ಣ ಹೇಳಿ ಅಣ್ಣ. ನಮ್ದು ಮಠದ ಸಿರಿಗೆರೆ ಅಣ್ಣ. ಮಠದ ಸಿರಿಗೆರೆ ಹೇಳಿ ಅಣ್ಣ. ಚಿತ್ರದುರ್ಗ ತಾಲೂಕು. ಹೇಳಿ ಅಣ್ಣ. ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು 2 ತಿಂಗಳಾಯ್ತು ಶುಗರು BP ಇಂದ ತೀರ್ಕೊಂಡ್ಬಿಟ್ರಣ. ಓಕೆ. ಅದರಿಂದ ನಮ್ಮ ಮನೆಯಲ್ಲಿ ನಮಗೆ ಮಕ್ಕಳು ನಮ್ಮನ್ನ ಯಾರು ನೋಡ್ಕೊಂತಿಲ್ಲ. ನಮ್ದು ಒಂದು ಮನೆ ಇದೆ, ಒಂದು 30 ಅಡಿ ಉದ್ದ, ಒಂದು 15 ಅಡಿ ಬಗಲ ಒಂದು ಮನೆ ಇದೆ. ಸರಿ. ಒಂದು ಮನೆ ಬಾಡಿಗೆ ಕೊಟ್ಟಿವಿ. ಮಗನು ಮಾತು ಕೇಳ್ತಾ ಇದ್ದೀಗ 5-6 ವರ್ಷ ಆಯ್ತು. ನಮ್ಮ ಮನೆಗೆ 2 ತಿಂಗಳಾಯ್ತು ತೀರ್ಕೊಂಡ್ಬಿಟ್ರು. ನಮ್ಮ ಮನೆಯಲ್ಲಿ ಶುಗರ್ BP ಆಗಿಲ್ಲ. ಬಾಪೂಜಿ ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ಬಿಟ್ರು. ಹಿಂಗಾಗಿ ನಮ್ದು ಮನೆಯಲ್ಲಿ ಏನಣ್ಣ, ನಾನು ಎಲ್ಲೋದ್ರು ನೆಮ್ಮದಿನೂ ಇಲ್ಲ. ನನಗೆ ಏನಾಗ್ಬೇಕಿತ್ತಣ್ಣ? ಎಲ್ಲೋದ್ರು ನೆಮ್ಮದಿ ಸಿಕ್ತಲ್ಲ ಅಣ್ಣ. ಅದಕ್ಕೆ ನಾನೇನ್ ಮಾಡ್ಲಣ್ಣ? ಅಲ್ಲ, ಇಲ್ಲಿ ನಿಮ್ಮ ಅನಾಥಾಶ್ರಮದ ಕಾಂಟ್ಯಾಕ್ಟ್ ಮಾಡು ಅಂತ ಯಾರು ಹೇಳಿದ್ರು, ನಂಬರ್ ಕೊಟ್ರು. ನೆಮ್ಮದಿ ಸಿಗುತ್ತೆ ಅಂದ್ರೆ ಆಶ್ರಮದಲ್ಲಿ? ಆಶ್ರಮದಲ್ಲಿ ಅಲ್ಲ ಅಣ್ಣ, ಮತ್ತೆ ನಮ್ಮ ಮನೆಯಲ್ಲೇ ನಾ ಈಗ ಒಬ್ಬಂಟಿ ಆಗ್ಬಿಟ್ಟಿನಿ. ಸರಿ. ಯಾರಾದ್ರೂ ಅಂತ ನಾವು ಯಾವುದೇ ಇದು ತೊಂದರೆ ಆಗದಂಗೆ ನೋಡ್ಕೊಂತೀವಿ. ಯಾರನ್ನ ಕಳಿಸ್ಬೇಕಣ್ಣ? ಯಾರಾದ್ರೂ ನಮಗೆ ಈಗ 53 ವರ್ಷ ಈಗ. ಹಿಂಗೆ ಮನೆಯಲ್ಲಿ ಅಡಿಗೆ ಮಾಡೋರು, ಕಸ ಹೊಡಿಯೋರು, ಬಾಕ್ಲಿ ನೀರು ಹಾಕೋದು ದಿಕ್ಕಂದಂಗೆ ಆಗ್ಬಿಟ್ಟಣ. ಯಾರನ್ನ ಕೆಲ್ಸಕ್ಕೆ ಕರೆದ್ರೆ ಬರ್ತಾರಲ್ಲಣ್ಣ? ಬರ್ತಾಗಣ, ಅವ್ರ ನಂಬಿಕೆ ಬೇಕಣ್ಣ. ನಂಬಿಕೆ ಇರೋರು ನಮ್ಮ ಹತ್ರ ಇಲ್ವಲ್ಲಣ್ಣ? ಹಿಂಗೆ ಅನಾಥಾಶ್ರಮ ಭೇಟಿ ಮಾಡಿ ಕೇಳು ಅಂತಂದ್ರೆ ನಂಬರ್ ಕೊಟ್ರು. ಏನ್ ಕೇಳು ಅಂತಂದ್ರಣ್ಣ? ಅದೇ ಹಂಗೆ ಅಲ್ಲಿ ಅಂತ ಯಾರು ಇದ್ರೆ ಅದೇನು ದಿಕ್ಕು ದಾತ ಇದ್ರೆ ಇದು ಮಾಡಿ ಅಲ್ಲೇ ಸಬ್ ರಿಜಿಸ್ಟರ್ ಆಫೀಸ್ನಾಗೆ ಮಾಡಿ ಕಳಿಸ್ತಾರ ಬಿಗಿ ಮಾಡಿ ಅಂತ ಹೇಳಿದ್ರು ಸರ್. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನ್ ಮಾಡ್ತಾರೆ? ಅದೇ ಅಂತ ಅವ್ರು ಯಾರು ದಿಕ್ಕಲ್ದಾರಿದ್ರೆ ಅಂತವ್ರಿಗೆ ಮದುವೆ ಮಾಡಿ ಕಳಿಸ್ತಾರೆ ಅಂತ. ಮದುವೆ ಮಾಡಿ ಕಳಿಸ್ತಾರೆ ಅಂತನಾ? ಅಂತ ಹೇಳಿದ್ರು ಯಾರ. ನಿಮ್ಗೆ ಎಷ್ಟಣ್ಣ ಏಜು? ನಮಗೆ 53 ವರ್ಷ. ನಿಮ್ಮ ಮಗನಿಗೆ ಎಷ್ಟು ಏಜು? ಅವನಿಗೆ ಅದೇ 36-37 ಐತಿ. ಈ ವಯಸ್ಸಲ್ಲಿ ನಿಮ್ಗೆ ಯಾಕಣ್ಣ ಮದುವೆ? ಈಗೆಲ್ಲರ ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡು ಯಾವ್ದಾರ ಮಠಕ್ಕೆ ಸೇರ್ಕೊಳ್ಳೋದು ಬಿಟ್ಬಿಟ್ಟು ನೀವು ಈ ವಯಸ್ಸಲ್ಲಿ ಹುಡುಗಿ ಹುಡುಕ್ತಾ ಇದೆಯಲ್ಲ ನೀನು? ಸಂಸ್ಥೆಯಲ್ಲಿ ಇದೀವಿ. ನಮ್ಗೆ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಅಡಿಗೆ ಮಾಡ್ತಾ ಇದೀನಿ ಸಂಸ್ಥೆಯಲ್ಲಿ ಅಡಿಗೆನ ಮಾಡ್ತಾನೆ. ಒಂದು 3 ಹಸು ಅನ್ನೋದಾವೆ. ಹಸುನು ಹಾಲಾಗ್ತಾನೆ. ನಮಗೆ ಬೋಗಕರ ಕೆಲಸ ಎಲ್ಲ ಮಾಡಲ್ಲ ನಾನು. ಅಲ್ಲ, ನಮಗೆ ಗೊತ್ತಾಯ್ತು ನೀವು ಎಂತಮ್ಮದು. ನಾವು ನೋಡ್ತೀವಿ ಟಿವಿಗೆ, ಲೈವ್ 18 ವರ್ಷ 20 ವರ್ಷ ಗಂಡ್ ಮಕ್ಳಿಗೆ ಹುಡುಗಿರು ಸಿಗ್ತಾ ಇಲ್ಲ ಅಂತ ನೀವು 52 ವರ್ಷ ಈಗ ಹುಡುಗಿ ಹುಡುಕ್ತಾ ಇದೆಯಲ್ಲ ನೀನು? ಅಲ್ಲ, ನಮಗೆ ಅಂತಾರೆ, ನಮಗೆ ಏನು ಬೇಡ ಅಂತಾರೆ. ನಮಗೆ ಅಡಿಗೆ ಮಾಡಿ ಮನೆಯಲ್ಲಿ ಇಷ್ಟು ನಮ್ಗೆ ನೋಡ್ಕೊಂಡು ಹೋಗಂತ ಇದ್ರೆ ಸಾಕು ಅಂತ ಹೇಳಿದೆ. ಇಲ್ಲ ಕಣ, ಯಾರು ಅಂತವ್ರು ಇಲ್ಲ ನಮ್ಮಲ್ಲಿ. ಬೇಜಾರಾಗ್ಬಾರ್ದು. ಯಾರು ಹೇಳಿದ್ರು, ನಾನು ಅಣ್ಣನ ಸಮಾನ ಅಂತ ಕೇಳಿದೆ. ಇರ್ಲಿ ಅಣ್ಣ, ಒಳ್ಳೇದಾಗ್ಲಿ.